ಹಾಯ್ ಗೈಸ್, ನಮಸ್ಕಾರ. ಫ್ಯಾಮಿಲಿ ಮ್ಯಾನ್ ಸೀಸನ್ 3 ಇದೇ ವರ್ಷ 2025 ನವಂಬರಿಗೆ ರಿಲೀಸ್ ಆಗೋ ಸಾಧ್ಯತೆಗಳಿದ್ದಾವೆ. ಸೊ ಸೀಸನ್ 1 ಸೀಸನ್ 2 ಯಾರು ನೋಡಿಲ್ಲ ನೋಡಿ. ಯಾಕೆ ಅಂತಂದರೆ ಈ ಒಂದು ಫ್ಯಾಮಿಲಿ ಮ್ಯಾನ್ ಅಂದರೆ ಇದು ಫ್ಯಾಮಿಲಿ ಮ್ಯಾನ್ ಸೀಸನ್ ಫಸ್ಟ್ 1 2 ಬಂದು ಹಿಂದಿ ವೆಬ್ ಸೀರೀಸು. ಸೊ ಇದರಲ್ಲಿ ಮನೋಜ್ ಬಾಜ್ಪೇಯಿ ಅವರು ಮೇನ್ ಕ್ಯಾರೆಕ್ಟರ್ ಯಾಕೆ ಮಾಡಿದ್ದಾರೆ, ಮನೋಜ್ ಬಾಜ್ಪೇಯಿ ಅವರು. ಸೊ ಇದರಲ್ಲಿ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಏನಂತಂದರೆ, ಮೇಜರಾಗಿ ತುಂಬ ಏನಂತಾರೆ, ಒಂದು ಆಡಿಯನ್ಸ್ನ ಕ್ಯಾಪ್ಚರ್ ಮಾಡುವಂಥ ಒಂದು ಎಲಿಮೆಂಟ್ ಏನಂತಂದರೆ, ಒಂದು ಎಮೋಷ್ನಲ್ ಜರ್ನಿ ಆಫ್ ದ ಕ್ಯಾರೆಕ್ಟರ್ಸ್. ಇನ್ನೊಂದು ಪ್ಲಾಟ್ ಏನಾಗುತ್ತೆ ಅನ್ನೋದು, ಇನ್ನೊಂದು ಎಮೋಷ್ನಲ್ ಜರ್ನಿ ಆಫ್ ದ ಕ್ಯಾರೆಕ್ಟರ್ಸ್. ಈಗ ಮನೋಜ್ ಬಾಜ್ಪೇಯಿ ಯಾವ ಥರ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂದರೆ, ಈ ವೆಬ್ ಸೀರೀಸಲ್ಲಿ ಒಂದು ಆ್ಯಸ್ ಎ ಫ್ಯಾಮಿಲಿ ಮ್ಯಾನ್ ಹೇಳಿದ ಟೈಟಲಲ್ಲೇ ಹೇಳೋ ಪ್ರಕಾರ, ಒಂದು ಆ್ಯಸ್ ಎ ಫ್ಯಾಮಿಲಿ ಮ್ಯಾನ್ ಆಗಿ ಅವನ ಫ್ಯಾಮಿಲಿ ಆ್ಯಸ್ ಎ ಹಸ್ಬೆಂಡ್, ಆ್ಯಸ್ ಎ ಫಾದರ್, ಹೌ ಹಿ ಟೇಕ್ಸ್ ಕೇರ್ ಆಫ್ ಹಿಸ್ ಫ್ಯಾಮಿಲಿ. ಪ್ಯಾರಲಲಿ ಆ್ಯಸ್ ಎ ನ್ಯಾಷನಲ್ ಸೆಕ್ಯೂರಿಟಿ ಟೀಮಲ್ಲಿ ಇವರು ಮನೋಜ್ ಬಾಜ್ಪೇಯಿ ಅವರು ಆ್ಯಸ್ ಎ ಗೌರ್ಮೆಂಟ್ ಏಜೆಂಟಾಗಿ ಟೆರರಿಸ್ಟ್ಗಳನ್ನ ಕ್ಯಾಚ್ ಮಾಡಬೇಕು. ಅಂದರೆ ಎರಡೂ ಏನಿದೆ ಪ್ಲಾಟಲ್ಲಿ ಎರಡು ಪ್ಯಾರಲಾಗಿ ನಡೀತಾ ಇರುತ್ತೆ. ಈ ಕಡೆ ಫ್ಯಾಮಿಲಿನ ಟೇಕ್ ಕೇರ್ ತೊಗೋಬೇಕು, ಅವರನ್ನು ಹ್ಯಾಪಿಯಾಗಿ ಇಡಬೇಕು, ಮಗಳನ್ನು, ಅವನ ವೈಫ್ನ. ಇನ್ನೊಂದು ಕಡೆ ಆ್ಯಸ್ ಎ ನ್ಯಾಷನಲ್ ಸೆಕ್ಯೂರಿಟಿ ಏಜೆಂಟಾಗಿ ಟೆರರಿಸ್ಟ್ಗಳನ್ನು ಕ್ಯಾಚ್ ಮಾಡಬೇಕು. ಸೊ ಸೀಸನ್ 1 ಸೀಸನ್ 2 ಇದನ್ನೇ ತೋರಿಸಿದ್ದಾರೆ. ಸೊ ಸೀಸನ್ 3ಯಲ್ಲಿ ಯಾವ ಥರ ಪ್ಲಾಟ್ ಬರುತ್ತೆ, ಯಾವ ಥರ ಒಂದು ಕಾನ್ಫ್ಲಿಕ್ಟ್ ಇರುತ್ತೆ, ಅದನ್ನು ನೋಡಬೇಕು. ಸೀಸನ್ 3 ಫ್ಯಾಮಿಲಿ ಮ್ಯಾನ್ ಸೀಸನ್ 3 ಬಂದು ಈ ವರ್ಷ ಎಂಡಿಗೆ ಬರೋ ಸಾಧ್ಯತೆಗಳಿದೆ. ಮೇಜರಾಗಿ ಈ ಒಂದು ಫಸ್ಟು ಒಂದು ಸೆಕೆಂಡ್ ಸೀಸನ್ ಮೇಜರಾಗಿ ಹಿಟ್ ಆಗಿರೋದ ಕಾರಣ, ಮೇಜರಾಗಿ ಎರಡು ಥರ ಒಂದು ಲೈವ್ಸ್, ಒಂದು ಕ್ಯಾರೆಕ್ಟರು ಆ ಕಡೆ ಫ್ಯಾಮಿಲಿನೂ ಟೇಕ್ ಕೇರ್ ತೊಗೋಬೇಕು, ಅವರನ್ನು ಹ್ಯಾಪಿಯಾಗಿಡಬೇಕು, ಮಗಳನ್ನು, ವೈಫ್ನ. ಇನ್ನೊಂದು ಕಡೆ ಅವನದು ಏನು ಜಾಬ್ ಏನಿದೆ ಆ್ಯಸ್ ಎ ಸೆಕ್ಯೂರಿಟಿ, ನ್ಯಾಷನಲ್ ಸೆಕ್ಯೂರಿಟಿ ಏಜೆಂಟಾಗಿ, ಗೌರ್ಮೆಂಟ್ ಏಜೆಂಟಾಗಿ ಟೆರರಿಸ್ಟ್ಗಳನ್ನ ಕ್ಯಾಚ್ ಮಾಡಬೇಕು. ಅದನ್ನು ಎರಡನ್ನೂ ಯಾವ ಥರ ನಿಭಾಯಿಸ್ತಾನೆ ಅದ್ರ ಬಗ್ಗೆ ಒಂದು ಇರೋ ಒಂದು ಸ್ಟೋರಿ, ಒಂದು ಪ್ಲಾಟು, ಒಂದು ಕ್ಯಾರೆಕ್ಟರು. ಸೊ ಈ ವರ್ಷ ಎಂಡಿಗೆ ಅಪ್ಡೇಟ್ನ ಪ್ರಕಾರ ಪ್ರೈಮಲ್ಲಿ ಬರೋ ಸಾಧ್ಯತೆ, ಪ್ರೈಮಲ್ಲಿ ಏರ್ ಆಗೋದು ಫ್ಯಾಮಿಲಿ ಮ್ಯಾನ್ ಸೀಸನ್ 3.